ಮೆಡಿಕಲ್ ಕಾಲೇಜು ಅನ್ನೋತ್ರ ಎಲ್ಲ ಕಾಲೇಜಸ್ ಇಲ್ಲೆಲ್ಲ ಲಿಸ್ಟ್ ಕಡೆ ಇದೆ. ನಮ್ಗೆ ಯಾಕೆ ಪ್ರತಿಷ್ಠೆ ಆಗ್ತದೆ? ನಮ್ಗೆ ಜನರ ಮೇಲೆ ವಿಶ್ವಾಸ ಇದೆ. ಇದು ಜನರ ಪ್ರತಿಷ್ಠೆ ಇದೆ ಇವತ್ತು ಸಹ. ಅವ್ರು ಕಾಂಗ್ರೆಸ್ ಪಕ್ಷ ಗೆಲ್ಸ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ದಾರೆ. 4 ವರ್ಷ ಅವ್ರು ಬೋಗಸ್ ಹೇಳಿದ್ದಾರೆ. 16 ವರ್ಷ ಮುಖ್ಯ ಪ್ರಧಾನಮಂತ್ರಿ 2014ರಿಂದ 2020ವರೆಗೆ ಏನು ಮಾಡಿಲ್ಲ. ಅಚ್ಚೇ ದಿನ್ ಆಮೇಲೆ 2028 ಈಗನೇ ಬರ್ಕೊಳ್ಳಿ. ಇವತ್ತು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ನಿನ್ನೆ ಒಂದು ಆರ್ಟಿಕಲ್ ಯಾವುದೋ ಬೆಳಿಗ್ಗೆ ನೋಡ್ತಾ ಇದ್ದೆ ನಾನು, ಯಾವುದೋ ಒಂದು ಎಡಿಟೋರಿಯಲ್ ತರ ಒಂದು ದೊಡ್ಡ ಲೇಖನ ಇತ್ತು. ಸಿದ್ದರಾಮಯ್ಯನವ್ರು ಏನು ಉತ್ತರ ಕೊಡ್ತಾ ಇದ್ರು ಅಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಅವ್ರು ಉತ್ತರ ಕೊಡೋ ಸಂದರ್ಭದಲ್ಲಿ ಅಪೋಸಿಷನ್ ನಲ್ಲಿ ಯಾರು ಕೂಡ ಅದನ್ನ ಇದು ಮಾಡುವಂತ ಶಕ್ತಿ ಇಲ್ಲ ಅವತ್ತು ಅಂತ ಹೇಳಿ. ಏನಿದೆ, ಎಲ್ಲಿದೆ, ಎಲ್ಲಿ ಲೀಡರ್ಶಿಪ್ ಇದೆ ಅವ್ರಿಗೆ? ಇಸ್ ನೋ ಲೀಡರ್ಶಿಪ್. ನಮ್ಮಲ್ಲಿ ಸಿದ್ದರಾಮಯ್ಯನವರು ಇಸ್ ಅ ಪಾಪ್ಯುಲರ್ ಲೀಡರ್. DK ಶಿವಕುಮಾರ್ ಅವರು ಇಸ್ ಅ ಗ್ರೇಟ್ ಆರ್ಗನೈಸರ್. ಇವು ಅನೇಕ ಅವತ್ತು ಅಲ್ಲೇನಿದೆ 20 ಬಾಗಿಲು ಅದಾವ್. ಇವ್ರೇನ್ ಕೂಡಿ ಬರ್ತಾರಲ್ಲ, ಮತ್ತೆ ಅಜೆಂಡಾ ಬೇರೆ ಬೇರೆ ಅದಾವ್. ಅಲ್ಲಿ ಎಷ್ಟು ಜನ ಇದ್ದಾರೆ? ಅಶೋಕ್ ಒಂದು, ಅಶ್ವಥ್ ನಾರಾಯಣ್ ಒಂದು, ಸೋಮಣ್ಣ ಅವ್ರ ಒಂದು, ಬೊಮ್ಮಾಯಿ ಒಂದು, ಆಮೇಲೆ ವಿಜೇಂದ್ರ ನೆನಪರಿ ನೋಡ್ರಿ, ವಿಜೇಂದ್ರ ಒಂದು ಫಸ್ಟ್ ಟೈಮ್ MLA ಗೆ ಬಂದು ಅವ್ರನ್ನ ಅಧ್ಯಕ್ಷ ಮಾಡಿಬಿಟ್ರು. ಯಾರು ಟೋಲರೇಟ್ ಮಾಡ್ತಾರ್ರಿ? 20 ಗ್ರೂಪ್ ಅದಾವಲ್ಲಿ, 20 ಬಿಜೆಪಿಯಲ್ಲಿ. ಇಸ್ ನೋ ಲೀಡರ್ಶಿಪ್. ಇಲ್ಲ, ಅವ್ರು ದಿನ ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕ ಪಾಕಿಸ್ತಾನ ಹಿಂಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ ಕೂಡನೇ ನಮಾಜ್ ಬಿದ್ದಾರ. ನನ್ ಕೂಡನೇ ರಂಜಾನ್ದಾಗ ನನ್ ಕೂಡನೇ ಇವತ್ತು ದಿವಸ ಅವರು ಪ್ರಾರ್ಥನೆ ಮಾಡ್ಯಾರ. ನನ್ ಕೂಡನೇ, ಮತ್ತೆ ಬೇರೆ ಕೂಡ ಅಲ್ಲ. ನೆನಪಾರಿದ್ರು ಅವಾಗ JDS ನಾಗಿದ್ರು ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರಲ್ಲ, ಟೋಪಿ ಹಾಕೊಂಡಿದ್ರಲ್ಲ, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ. ಇವ್ರು ಟಿಪ್ಪು ಸುಲ್ತಾನ್ ಬೈತಾರ. ನಾವ್ ಹಂಗಿಲ್ಲಪ್ಪ. ನಾವು 25 ವರ್ಷ ಕಳೆದ 25 ವರ್ಷ ಪ್ರತಿ ರಮ್ಜಾನಕ್ಕೆ ನಾವು ಹೋಗಿದ್ವಿ, ಪ್ರಾರ್ಥನೆ ಸಲ್ಲಿಸಿದ್ವಿ. ನಮ್ ಬೌದ್ಧರಿಗೆ ಕದಾಗ ನಾ ಬೌದ್ಧ ವಿಹಾರ ನಾನೇ ಕಟ್ಕೊಟ್ಟಿನಿ ಬಿಜಾಪುರದಾಗ. ಜೈನರ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಎಲ್ಲಾ ಕಾರ್ಯಕ್ರಮ ಹೋಗ್ತೀವಿ ನಾವು. ಎಲ್ಲಾ ಧರ್ಮದವ್ರದ್ದು ಇದು ಮಾಡ್ತೀವಿ. ಯತ್ನಾಳ್ ಅವ್ರ ಕೆಲಸ ಅಟ್ಟೆ. ಪಾಕಿಸ್ತಾನ ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲಾ ಹೋಗಕ್ಕೆ ಬರ್ರಿ. ಈಗ ಸೊ ಬೇಡ್ರಿ ಇವೆಲ್ಲ ಸುಮ್ಮನೆ ಇದೆಲ್ಲ ಮಾಡಿ ಮಾತಾಡುವಂಥದ್ದು. ಅವರು ಈ 2 ಚುನಾವಣೆ ಸೋಲೋದಲ್ಲ, 28ರಾಗೂ ಸೋಲ್ತಾರೆ. ಬರ್ದು ಇಟ್ಕೊಂಡ್ಬಿಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಇದು ರೂಟೀನ್. ನಾವೇನು ಈಗ 1 ನಿಮಿಷ, ನಾವು ಇದನ್ನ ಕೊಡ್ಕೋತೆ ಬಂದಿದ್ದೀವಿ. ಕಳೆದ 2.5 ವರ್ಷದಿಂದ ಕೊಡ್ಕೋತ ಬಂದಿದ್ದೀವಿ. ಕಳೆದ 2 ವರ್ಷದಿಂದ ಕೊಡ್ಕೋತ ಬಂದಿದ್ದೀವಿ. ಅದು ಪಾರ್ಟ್ ಆಫ್ ದ ಪ್ರೊಸೆಸ್ ಹೋಗಿ ಹೋಗ್ತದೆ. ನೀವೇನ್ ಮಾಡಿದ್ರಪ್ಪ ಬಿಹಾರ್ ಚುನಾವಣೆದಾಗ? ಬಿಹಾರ್ ಚುನಾವಣೆ ಕೊಟ್ಟಿರಲ್ಲ. ಚುನಾವಣೆ 1 ತಿಂಗಳು ಇದ್ದಿದ್ದಿಲ್ಲ, ಕೊಟ್ಟಿರಲ್ಲ. ಅವಾಗ 10,000 ರೂಪಾಯಿ ನಮ್ಮ ವಸಂತವ್ರು ಹೇಳ್ತಾರೆ, ಇಲೆಕ್ಷನ್ ಮುಗಿದ್ಮ್ಯಾಗ ಸ್ಟಾಪ್. ಅದೇ ರೀತಿ ಮಹಾರಾಷ್ಟ್ರದಾಗ ಲಾಡ್ಕಿ ಬೆಹನ, ನಾನೇ ಇದ್ದೆ ಅಲ್ಲಿ ವೆಸ್ಟರ್ನ್ ಮಹಾರಾಷ್ಟ್ರದಾಗ. ಓಟ್ ತಗೊಂಡ್ರು, ಮಹಿಳೆಯರು ಓಟು. ಇಲೆಕ್ಷನ್ ನಂತರ ನಾವು ಬಂದ್ ಮಾಡಿವ. ನಾವು ಇಲೆಕ್ಷನ್ಗಿಂತ ಮೊದಲ ಮಾತು ಕೊಟ್ಟಿದ್ದೀವಿ. ಈಗ 2.5 ವರ್ಷ ಕೊಟ್ಕೊಂಡು ಬಂದಿವಿ. ಚುನಾವಣೆ ಸಲ ಕೊಟ್ಟಿಲ್ಲ ನಾವು. ಚುನಾವಣೆ ಥ್ಯಾಂಕ್ ಯು. 5 ವರ್ಷದಾಗ ನಾವು 58,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. 50,000ಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿದ್ವಿ. ನಾನೇ ಅದು ಮಂತ್ರಿ ಆಗಿದ್ರು ಸಿದ್ದರಾಮಯ್ಯ. ಆಮೇಲೆ ನಾವೆಲ್ಲ ಏನ್ ಕೆಲಸ ಮಾಡಿ 4 ವರ್ಷದಾಗ ಇವ್ರು ಏನು ಮಾಡಿಲ್ರಿ. ಸಾಲ ಮಾಡಿ ಹೋಗಿದ್ದಾರೆ. ಬರೀ ಕಾಂಟ್ರಾಕ್ಟ್ ಕೊಡುದು ಅದೆಲ್ಲ ಸಾಲ ಮಾಡಿ ಪೆಂಡಿಂಗ್ ಬಿಲ್ ಇಟ್ಟು ಹೋಗಿದ್ದಾರೆ. ಆಮೇಲೆ ಹೇಳಿದ್ದಾರೆ ಈ ಕತೆ. ಆಮೇಲೆ ಇವತ್ತು ನಾವೇನ್ ಹೇಳಿದೀವಿ, 3 ವರ್ಷದಲ್ಲಿ ಈ ಎಲ್ಲಾ 75,000 ಎಕರೆಗೆ ನಾವು ಕೊಡ್ತೀವಿ ಅಂತ ಹೇಳಿದೀವಿ. ಈಗ ಪ್ರಾರಂಭ ಮಾಡಿದೀವಿ. ಮೊನ್ನೆ ಬಜೆಟ್ನಾಗ 3,000 ಕೊಡ್ತೀವಿ. ಮತ್ತೆ ಸಪ್ಲಿಮೆಂಟರಿ ಇವತ್ತು ಮುಖ್ಯಮಂತ್ರಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಲ ಒಂದು 6,000 ಕೋಟಿ ರೂಪಾಯಿ ಸಲ ಕೊಡ್ತೀವಿ. ಕೊಟ್ಟು ಏನ್ ಅದರಲ್ಲಿ ಏನ್ ಬರ್ತದೆ 28/4 ಫೈನಾಲಿಟಿಗೆ ಬಂದಿರುವಂತ ಕೇಸ್ಗಳನ್ನ ಇವತ್ತು ಮುಗಿತದೆ. ನೀವೇನು ಅದಕ್ಕೆ ಆತಂಕ ಪಡಬೇಡ.
ಅದಕ್ಕಿಂತ ಬೆಚ್ಚಿಗೆ ಏನಾದ್ರೂ ನಾವು ಸಾಲಾರಿ ಮಾಡಿಕೊಡ್ತೀವಿ. ಅದು ನಮ್ಮ ಧರ್ಮ ಅದು. ಹೀಗಾಗಿ ಆ ವಿಚಾರದಲ್ಲಿ ಇದು ಇಲ್ಲ. ಅವ್ರು ಯಾವಾಗ ಹೇಳ್ತಾರೆ ಹೇಳ್ರಿ, ತಿಮ್ಮಾಪುರ ಸಾಹೇಬ್ರು ನಾವು ಏನ್ರಿ ಎಲ್ಲರೂ ಕೂಡ ತುಳುಸ ನಂಜೇನ್ ಮಠರು SK ಪಾಟೀಲ್ರು ನಾವೆಲ್ಲ ಬರ್ತೀವಿ ತುಳುಸ್ ಏನೇನ್ ಮಾಡಿದಾರಪ್ಪ ಇವ್ ಕೆಲಸ ಅಂತ ಹೇಳಿ. ನೆಕ್ಸ್ಟ್ ಬಿಡಿ ಅವ್ರದ್ದಾಯ್ತು. ಹಾ ಬೇಡ್ರಿ ಕೇಳಿ ಏನ್ರಿ. ನೋಡಿ ಅವಾಗ ಹೇಳ್ತೇನೆ ಕೇಳಿ, ನಿಮ್ಮ ಚಂದ್ರಬಾಬು ನಾಯ್ಡು ಅವರು ತುಳುಸ ಪ್ರಪೋಸ್ ಮಾಡಿದ್ದಲ್ಲ ಅವಾಗ, ಅವಾಗೇನು ಚಂದ್ರಬಾಬು ನಾಯ್ಡು ಅವರು ಪ್ರಪೋಸ್ ಮಾಡಿದ್ರು. ಇವೇನು ಇವ್ರದಲ್ಲ, ಅದು ಸಮ್ಮಿಶ್ರ ಸರ್ಕಾರದಲ್ಲಿ ತುಳುಸ ಅವರು ವಾಜಪೇಯಿ ಗವರ್ಮೆಂಟ್ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಪ್ರಸ್ತಾಪ ಮಾಡಿದ್ರು. ಚಂದ್ರಬಾಬು ನಾಯ್ಡು ಅವರು ವಾಜಪೇಯಿ ಅವರು ಬೇರೆ, ಇವ್ರು ಬೇರೆ. ಅದ್ವಾನಿ ಪರಿಸ್ಥಿತಿ ಏನ್ ಮಾಡಿದ್ರು ನಿಮ್ಗೆ ಗೊತ್ತದು. ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡ್ಲಾರ್ದೆ ಹೋದ್ರು ಮುಂದೇನೆ 2 ಸಲ. ಅದ್ವಾನಿ ಅವರು ಯಾರು ಇವ್ರನ್ನ ಗೋಧ್ರಾ ವಿಷಯದಲ್ಲಿ ಇವ್ರನ್ನ ರಾಜೀನಾಮೆ ಕೊಡು ಅಂತೇಳಿ ವಾಜಪೇಯಿ ಹೇಳಿದ್ರು, ರಾಜಧರ್ಮ ಪಾಲನೆ ಮಾಡಿ ಅಂತ ಹೇಳಿ. ರಾಜಧರ್ಮ ಪಾಲನೆ ಮಾಡ್ರಿ ಅಂತ ಹೇಳಿ ಇವ್ರಿಗೆ ರಾಜೀನಾಮೆ ಕೊಡು ಅಂತ ಹೇಳಿದ್ರು. ಅವಾಗ ಅದ್ವಾನಿ ಅವ್ರು ಬೇಡ ಅಂತೇಳಿ ಅದ್ವಾನಿ ಅವ್ರನ್ನ ಉಳಿಸಿದ್ರು. ಆರ ಅದ್ವಾನಿ ಅವ್ರ ಪರಿಸ್ಥಿತಿ ಏನಾಯ್ತು, ಅವ್ರು ಮೂಲೆ ಗುಂಪು ಮಾಡೋದು ಅಷ್ಟೇ ಅಲ್ಲ, ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡಿದಿರಿ, ಅವರು ಅದ್ವಾನಿ ಅವರು ಪ್ರಧಾನಮಂತ್ರಿ ಅಂತೇಳಿ ಅದಿ ನಮಸ್ಕಾರ ಮಾಡಿದ್ರೆ ಇವ್ರು ಆ ಕಡೆ ತಿರುಗಿಸ್ಕೊಂಡು ಹೋದ್ರು. ಆಯ್ತಪ್ಪ ಒಂದೇನೋ ನಜರ್ ಚುಕ್ದಿದ್ದ ನೋಡ್ಲಾರ್ದೆ ಹೋಗಿರ್ಬೋದು ಅಂತೀರಿ. ತಿರುಗಿ ಬಂದ್ರು, ತಿರುಗಿ ಬಂದಾಗ ಅವ್ರು ಮತ್ತೆ ನಮಸ್ಕಾರ ಮಾಡಿದ್ರು, ತಿರುಗಿ ಬಂದಾಗ ಹಿಂಗೆ ಮಾಡ್ಕೊಂಡು ಹೋದ್ರು. ಇದು ಈಗ ಹೇಳ್ತಾರಲ್ಲ ಅಬ್ದುಲ್ ಕಲಾಮು ಇವರೆಲ್ಲ ಗೊತ್ತಾಯ್ತಲ್ಲ ನಿಮಗೆ. ವಾಜಪೇಯಿ ಅದ್ವಾನಿ ಪರಿಸ್ಥಿತಿ ಏನಾಗಿದೆ, 2 ಸೀಟ್ ಇದ್ದದನ್ನ ಇವತ್ತು 200 ತನ ಒಯ್ದಂತವ್ರು ರಥಯಾತ್ರೆ ಮಾಡೋ ಮೂಲಕ ಅದ್ವಾನಿ ಲಾರ್ಕುಶ್ ಅಂತವ್ರೆ ಅವ್ರಿಗೆ ಮೂಲಿಗಂಪ್ ಮಾಡಿಟ್ಟಾರ. ಯಾರನ್ನ ಬಿಟ್ಟಿದ್ದಾರೆ, ಸುಷ್ಮಾ ಸ್ವರಾಜ್ ಆಗ್ಲಿ, ಇದು ಆಗ್ಲಿ, ಜೇಟ್ಲಿ ಇಬ್ರೇ, ಮೋದಿ ಅವರು, ಅಮಿತ್ ಶಾ, ಮತ್ತೆ ಯಾರು ಇಲ್ಲ. ಈಗ ನೋಡಿ, ಈಗ ಕೇಳ್ತೀನಿ ಕೇಳಿ, ಈಗ ಫಸ್ಟ್ ಟೈಮ್ ಹೇಳ್ತೀನಿ ಕೇಳಿ. ಈ ಸಲ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ 10,27,000 ಕೋಟಿ ರೂಪಾಯಿ ಅಷ್ಟು ಗೊತ್ತು ಸರ್. ನಮ್ಮ ಏನು ಇಂಡಸ್ಟ್ರೀಸು ಎಲ್ಲಾನು ಕೂಡ ನಮ್ಮ ಕೂಡ MOU ಮಾಡಿದ್ದಾರೆ, ಕೆಲವೊಬ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಫಸ್ಟ್ ಟೈಮ್ ಕನ್ವರ್ಷನ್ 60% ಆಗಿದೆ. ಸುಮಾರು 5 ಲಕ್ಷ ಕೋಟಿ ಅಷ್ಟು ಕನ್ವರ್ಷನ್ ಆಗಿದೆ. ನೋಡಿ ಇದೆಲ್ಲ ಹೇಳ್ತೀನಿ ಯಾವ ರೀತಿ ಅರ್ಥ ಹೇಳಿದ್ರು ಅವರು. ಬರೇ ನಮ್ಮ ಪಕ್ಷದ ಅಷ್ಟೇ ಹೇಳಿಲ್ಲ, BJP ಅವರು ಇಷ್ಟೆಲ್ಲ ನೀವೆಲ್ಲ ಅದಿರಪ್ಪ ಅಂದ್ರೆ 224 ಮಂದಿ ಶಾಸಕರು ಎಲ್ಲರೂ ಕೂಡ ನೋಡಿ, 224 ಶಾಸಕರು ಮಂತ್ರಿ ಆಗುವಂತ, ಮುಖ್ಯಮಂತ್ರಿ ಅಂತ ಹೊಂದಿದ್ದಾರೆ ಅಂತ ಹೇಳಿ ಜನರಲ್ ಆಗಿ ಹೇಳಿದಾರೆ. ಅದಕ್ಕೆ ಬಹಳಷ್ಟು ಇದು ಕೊಡುವಂತ ಅವಶ್ಯಕತೆ ಇದೆ. ಅಖಂಡ ಬಿಜಾಪುರ ಜಿಲ್ಲೆ ಒಂದು ಭಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗ ನೀವು ಲಾಭದಾಯಕ ಜಿಲ್ಲೆಯಾಗಿ, ಬಾಗಲಕೋಟೆ ಸಂಕಷ್ಟದ ಜಿಲ್ಲೆ, ನೀವು ಜಲಸಂಪನ್ಮೂಲ ಸಚಿವರಾಗಿದ್ದೀರಿ, ಈ 3 ವರ್ಷ ಕೈಗಾರಿಕಾ ಸಚಿವರಾಗಿದ್ದೀರಿ. ನಿಮ್ಮ ಪೂರ ಜಿಲ್ಲೆಯ ಒಂದು ಭಾಗವಾಗಿರ್ತಕ್ಕಂಥ ಸಂಕಷ್ಟದ ಜಿಲ್ಲೆಗೆ ತಮ್ಮ ಕೊಡುಗೆ ಉದ್ಯೋಗ ಮತ್ತು ಮುಳುಗಡೆ ಸಂತ್ರಸ್ತರಿಗಾಗಿ. ನೋಡಿ ಈಗ ಹೇಳಿದ್ನ ರೇಟ್ ಏನ್ ಹೇಳಿದೆ, ಈಗ ಮುಳುಗಡೆಗೆ 40 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ತಾವು ಜಲಸಂಪನ್ಮೂಲ ಸಚಿವರಾದಾಗ ನಿನ್ನೆ ಬೊಮ್ಮಾಯಿ ಕೇಳಿದ್ರೆ ಮತ್ತು ಮೊನ್ನೆ ಕಾರಜೋಳ ಕೇಳಿದ್ರೆ, ಈ ಭಾಗದಲ್ಲಿ ನಾನು MB ಪಾಟೀಲ್, SK ಪಾಟೀಲ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದೀವಿ. ಯಾರ್ಯಾರ ಕಾಲದಾಗ ಈ ಬಾಗಲಕೋಟೆ ಮುಳುಗಡೆ ಸಂತ್ರಸ್ತರಿಗೆ ಏನಾಗಿದೆ ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರೋದಾದ್ರೆ ಸರ್ಕಾರಿ ದಾಖಲೆ ಸಮೇತ ಬರಲಿ ಅವರು ನಿಶ್ಚಿತವಾಗಿ ತಯಾರಿದ್ದೀವಿ. ಯಾವಾಗ ಕೇಳೋರು ಬೊಮ್ಮಾಯಿ ಅವರಿಗೆ ಮತ್ತು ಕಾರಜೋಳ ಕೇಳಿ, ಯಾವಾಗ ನೋಡಿ ಒಂದ್ ನಿಮಿಷ ಯಾವಾಗ ಕರೀತಾರೆ ನಾವು ಬರ್ತೀವಿ. ಇವತ್ತು JT ಪಾಟೀಲ್ ಕೇಳ್ರಿ, ನಾನು ಏನ್ ಮಾಡ್ಕೊಟ್ಟಿದೀವಿ ಕೇಳಿ, ಕೇಳಿ ಪಾಪ ನೀವು ಕೇಳಿ. ಮಿಸ್ಟರ್ ಉತ್ತರ ಕೊಡ್ಲೇ ಬೇಡ, ನೀವು ಕೇಳಿದ್ಯಾ ನಾನು ಹೇಳ್ತಾ ಇದ್ದೀನಿ. ಅದು JT ಪಾಟೀಲ್ ಕೇಳ್ರಿ ನಾವೇನ್ ಮಾಡಿದೀವಿ ಅಂತ ಹೇಳಿ, ಓದ ಮತಕ್ಷೇತ್ರದ ಎಲ್ಲಾ ಕಡೆ ಕೇಳಿ ನಾವೇನ್ ಮಾಡಿದೀವಿ, ಹುನಗುನ್ನ ಕೇಳ್ರಿ ನಾವ್ ಏನ್ ಮಾಡಿದೀವಿ, ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ. ನೀವು ಈ ಪ್ರಶ್ನೆ ಕೇಳ್ತಾರೆ ನಾಳೆ ನಿಮ್ಗೆ ತಿಳಿಸ್ತೀನಿ. ಅಷ್ಟೇ ಅಲ್ಲ, ಇದೇ ಗೋವಿಂದ ಕಾರಜೋಳ ಅವರು ನೀರಾವರಿ ಸಚಿವರಿದ್ರು. ನನ್ನ ಮತಕ್ಷೇತ್ರ ಚಿಕ್ಕದಲೆಗೆ ಒಂದು ಫಂಕ್ಷನ್ ಮಾಡಿದ್ರು. ಏನು ಈ ಮುಳುಗಡೆ ಆದಂತ ಜನಕ್ಕ ಕನ್ಸೆಂಟ್ ಪರಿಹಾರ. ಏನ್ ಕನ್ಸೆಂಟ್ ಪರಿಹಾರ ಗೊತ್ತಾ ನಿಮ್ಗ? ಈಗ 2013 ನಮ್ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಇದೆ. 2013 ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಇದೆ ಅಲ್ಲ, ಏನ್ ಕೇಂದ್ರ ಸರ್ಕಾರದ, ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ ತಂದಿರುವಂತದ್ದು. ಅಲ್ಲಿ ಇವತ್ತು ಗೈಡೆನ್ಸ್ ವ್ಯಾಲ್ಯೂ ಏನಿರ್ತದೆ ಅದ್ರ ಎಷ್ಟು 3 ಪಟ್ಟ 4 ಪಟ್ಟ 4 ಪಟ್ಟ 2 ಲಕ್ಷ ರೂಪಾಯಿ ಇದ್ರೆ ಇಂಟು 4 8 lakhs.
5 ಲಕ್ಷ ಇದ್ರೆ ಇಂಟು 4 20 lakhs. ಇವರು ಕನ್ಸೆಂಟ್ ಅಂತ ಹೇಳಿ ಚಿಕ್ಕಗಲ್ಗಲ್ ಅದನ್ನ ಫಂಕ್ಷನ್ ಮಾಡಿದ್ರು, ಬೊಮ್ಮಾಯಿ ಅವ್ರನ್ನ ಕರೆಸಿ. ನಾವು ವೇದಿಕೆ ಮೇಲೆ ಹೇಳಿದೆ, ನಾನು ಅಲ್ಲೇ ಕೌಂಟರ್ ಮಾಡಿದೆ, ನಾನು ವೇದಿಕೆ ಮೇಲೆ ಒಂದು ಬಿಜೆಪಿ ಕಾರ್ಯಕ್ರಮ ಮಾಡಿದೆ. ಆದ್ರೂ ಕೂಡ ನಾನು ಹೋದೆ, ನಾನು ಮತಕ್ಷೇತ್ರದ ಅಂತ ಹೇಳಿ ಅಲ್ಲೇ ಭಾಷಣ ಮಾಡಿದೆ. ಬೊಮ್ಮಾಯಿ ಅವ್ರು ಹೇಳಿದ್ರು ನನ್ಗೆ ಗೊತ್ತಿರಲಿಲ್ಲ ಇದು ಅಂತ. ಇವ್ರು ಏನ್ ಮಾಡಿದ್ರು ಗೊತ್ತಾ, ಈ ಇದೂನು ಅವ್ರಿಗೆ ರೈಟ್ಫುಲ್ ಆಗಿ ಬರ್ತದೆ, ಅವ್ರ ಹಕ್ಕಲಿಂದ ಏನ್ ಬರ್ತದೆ, 4 ಲಕ್ಷ ಇಂಟು 4 16 ಲಕ್ಷ ಆಯ್ತು ಅಂತ ತಿಳ್ಕೊಡ್ರಿ, ಅಥವಾ 3 ಲಕ್ಷ ಇಂಟು 4 12 ಲಕ್ಷ ಆಯ್ತಲ್ಲ. ಆ ಹಕ್ಕನ್ನ ಇವರು ಬೈಂಡಿಂಗ್ ಮಾಡ್ಬಿಟ್ಟಿದ್ರು. 12 ಲಕ್ಷ ಕನ್ಸೆಂಟ್ ಅಂತೆ. ಇವ್ರು ಯಾಕೆ ಕನ್ಸೆಂಟ್ ಮಾಡ್ಬೇಕು? ಕನ್ಸೆಂಟ್ ಯಾವಾಗ ಆಗ್ತದೆ, ಏನು ಅವ್ರಿಗೆ ಹಕ್ಕಲಿಂದ ಸಿಗ್ತದೆ, ಅದಕ್ಕಿಂತ ಏನಾದ್ರು ಜಾಸ್ತಿ ಕೊಟ್ಟರೆ ಅದು ಕನ್ಸೆಂಟ್ ಆಗುತ್ತೆ. ಉದಾಹರಣೆಗಾಗಿ 4 ಲಕ್ಷ ಇಂಟು 4 ಪಟ್ಟಂದ್ರೆ 16 ಲಕ್ಷ ಆಗುತ್ತೆ. 20 ಲಕ್ಷ ಹಕ್ಕಲಿಂದ ಏನು ಬರ್ತದಲ್ಲ ಆಕ್ಟ್ ಪ್ರಕಾರ, ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಪ್ರಕಾರ, ಅದನ್ನೇ ಇವರು ಫ್ರೀಜ್ ಮಾಡಿ ಅದು ಕನ್ಸೆಂಟ್ ಅಂತ. ನಾ ಅಲ್ಲೇ ಭಾಷಣನೇ ಮಾಡಿ ಬಂದೆ, ಬೇಕಾದ್ರೆ ಭಾಷಣ ಕಾಪಿ ಕಳಿಸ್ತಿರ್ತೀವಿ ಸರ್. ಅಲ್ಲೇ ಮುಖ್ಯಮಂತ್ರಿ ಬೊಮ್ಮಾಯಿ ನೋಡ್ರಿ ಇದು ನೀವು ಮಾಡಿ ಕೆಲಸ ಅಂತ ಹೇಳಿ, ನನ್ಗೆ ಗೊತ್ತಿರಲಿಲ್ಲ ಇದು ಅಂತ ಹೇಳಿದ್ರು. ಇವ್ರೇನ್ ಮಾತಾಡ್ತಾರೆ, ಏನ್ ಮಾಡಿದಾರೆ ಅವರು? ನಮ್ಮ ಸರ್ಕಾರಗಳು ತಿಳಿಸ ಬಹಿರಂಗವಾಗಿ ಬರಲಿ, ನಾವ್ ಹೇಳ್ತೀವಿ ಏನೇನ್ ಮಾಡಿದ್ವಿ ತಿಳಿಸ ನೀರಾವರಿ ಸಲುವಾಗಿ. ವಿಜಯಪುರದಲ್ಲಿ ಕಾರ್ಯಕ್ರಮ ಆದಾಗ ತಾವು ಇದ್ರಿ, ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದ್ರೆ 5 ವರ್ಷದಲ್ಲಿ 7 ಲಕ್ಷ ಕೋಟಿಯನ್ನು ಕೊಡ್ತಾರೆ. ಮತ್ತೆ ಕಳೆದ ಈ ಕನ್ಸಲ್ಟ್ ಅವಾರ್ಡ್ ಡಿಸಿಷನ್ ತಗೊಂಡಾಗ 75,000 ಕೋಟಿಯನ್ನ 4 ವರ್ಷದಲ್ಲಿ ನಾವು ಬಜೆಟ್ ಅಲ್ಲಿ ಪ್ರತಿ ವರ್ಷ 15,000 ಕೋಟಿ ಇರ್ತೀವಿ. ಈ ಬಜೆಟ್ ಅಲ್ಲಿ 15,000 ಕೋಟಿ ಇತ್ತು. ನೋಡಿ, ನಾವು ಏನ್ ಹೇಳಿದೀವಿ ಸುಮ್ಮನೆ ನೀವು ನಿಮ್ ತರ್ಕನೆ ಮಾತಾಡಬೇಡಿ. ನಾವು ಹಿಂದೆನೂ ಕೂಡ ಇದೇ ತಪ್ಪು ಮಾಡಿದ್ರು. 5 ವರ್ಷನಾಗ ನಮ್ಗೆ 50,000 ಕೋಟಿ ರೂಪಾಯಿ, 50,000 ಕೋಟಿ ರೂಪಾಯಿ ಇಡೀ ರಾಜ್ಯಕ್ಕೆ ಇವತ್ತು ಅಂತ ನಾನೇ ಮಂತ್ರಿ ಇದೆ. ಅದನ್ನ ಇವತ್ತು ದಿವಸ ಏನ್ ಪ್ರಚಾರ ಮಾಡಿದ್ರು, 50,000 ರೂಪಾಯಿ ಬರೀ UKP ಅಂತ ಹೇಳಿ ಪ್ರಚಾರ.